ಜ್ಞಾನ ದೇಗುಲವಿದು ಶಾಲೆಗಳಲ್ಲಿ ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಬರಹ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರಾ. ಆದರೆ ಇತ್ತೀಚಿನ ಕೆಲ ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸಿ ಅನ್ನೋ ಬರಹವನ್ನ ಬರೆಯಲಾಗಿತ್ತು. ಇದಕ್ಕೆ ಹಿಂದೂ ಸಂಘಟನೆಯವರು ವಿರೋಧ ವ್ಯಕ್ತಪಡಿಸಿದ್ರು. ಶಾಲೆಯ ಶಿಕ್ಷಕರು ಇದನ್ನ ಪ್ರಶ್ನಿಸಿದ್ದರು. ಸದ್ಯ ಇದೇ ವಿಚಾರ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಈ ವಿಚಾರದಲ್ಲಿ ಏನಾಗ್ತಾ ಇದೆ? ಈ ಆದೇಶ ಬಂದಿದ್ದಾದ್ರೂ ಎಲ್ಲಿಂದ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬರಹ ಬಡಿದಾಟ, ಕೈ ಮುಗಿದ ಒಳಗೆ ಬಾ ಅನ್ನೋ ಬರಹ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಕಂಡು ಬರುತ್ತೆ. ಆದರೆ ಅದೇ ಬರಹ ಸದ್ಯ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ವಿಜಯಪುರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಘೋಷವಾಕ್ಯ ಬದಲಾಯಿಸಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಜ್ಞಾನ ದೇಗುಲವಿದು ಕೈ ಮುಗಿದ ಒಳಗೆ ಬಾ ಅನ್ನೋ ಬರಹ ಕೈಬಿಟ್ಟು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೊಸದಾಗಿ ಘೋಷವಾಕ್ಯ ಬರೆಯಲಾಗಿದೆ. ಬಾಳಪೂಜೆ ಶಾಲೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಈ ಬೆಳವಣಿಗೆ ನಡೆದಿದೆ. ಇದಕ್ಕೆ ಹಿಂದೂ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದು, ವಿದ್ಯಾರ್ಥಿಗಳಲ್ಲಿ ನಾಸ್ತಿಕ ಮನೋಭಾವ ಮೂಡಿಸುವ ಗುರಿ ಅಂತ ಕಿಡಿಕಾರಿವೆ. ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆ ವಿಚಾರವಾಗಿ ಪ್ರಧಾನ ಕಾರ್ಯದರ್ಶಿ ವಸತಿ ಶಾಲೆ ಶಿಕ್ಷಕರ ಮಧ್ಯೆ ಮಾತುಕತೆ ನಡೆದಿತ್ತು. ವಸತಿ ಶಾಲಾ ಶಿಕ್ಷಕರು ಈ ಬಗ್ಗೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರನ್ನ ಪ್ರಶ್ನಿಸಿದ್ರು. ಕೈ ಮುಗಿದು ಬಾ ಅನ್ನೋದು ಮಕ್ಕಳಿಗೆ ಕಲಿಸೋ ಸಂಸ್ಕಾರ. ಅದನ್ನ ಯಾವ ಪುರುಷಾರ್ಥಕ್ಕೆ ನಾವು ಬದಲಿಸಬೇಕು? ಯಾರನ್ನೋ ಮೆಚ್ಚಿಸಲು ಬದಲಾಯಿಸಿದ್ರೆ ತಪ್ಪಲ್ವೇ ಅಂತ ಜನವರಿ 18ರಂದೇ ಪ್ರಶ್ನಿಸಿದ್ರು. ಏನು ಬರೀಬೇಕು ಅಂದ್ರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿದ್ರು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ. ದಿಸ್ ಇಸ್ ದ ಫೈನಲ್ ಥಿಂಗ್. ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ರೆ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಆನ್ ದಿಸ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಈ ಸುದ್ದಿ ಚರ್ಚೆಗೆ ಗ್ರಾಸವಾಗ್ತಿದ್ದಂತೆ ಬರಹ ಬದಲಾವಣೆ ಬಗ್ಗೆ ಅಧಿಕೃತ ಆದೇಶ ಆಗಿಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಪುಂಡಲೀಕ ಸ್ಪಷ್ಟನೆ ನೀಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಮೌಖಿಕ ಆದೇಶ ಹೊರಡಿಸಿದ್ದಾರೆ. ಪ್ರಿನ್ಸಿಪಾಲ್ಗೆ ಟೆಲಿಗ್ರಾಮ್ನಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅಂತಂದ್ರು. ಈ ಕ್ರೈಸ್ಟ್ ಶಾಲೆಗಳಲ್ಲಿ ಏನು ತಾವು ಹೇಳ್ದಂಗೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಏನು ಇದನ್ನು ಮಾಡಿದ್ದಾರೆ, ಆ ಸ್ಲೋಗನನ್ನು ಹಾಕಿದ್ದಾರೆ ಅಂತ ಏನು ಹೇಳ್ತಾ ಇದ್ದೀರಿ. ಅದು ಮುಖ್ಯವಾಗಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಗ್ರೂಪ್ನಲ್ಲಿ ಹೇಳಿದ್ರ ಪ್ರಕಾರ ಮಾಡಿದ್ದೀವಿ ಅಂತೇಳಿ ನಾನು ಈಗಾಗಲೇ ಒಬ್ಬ ಪ್ರಿನ್ಸಿಪಾಲ್ ಜೊತೆ ಮಾತಾಡಿದಾಗ ಅವರು ಅದನ್ನೇ ಹೇಳಿದರು. ಇನ್ನು ಶಾಲಾ ಬರಹದ ವಿಚಾರ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಬಿಜೆಪಿ ನಾಯಕರು ಇದಕ್ಕೆ ಕಿಡಿಕಾರಿದ್ದಾರೆ. ಇವತ್ತು ಸರ್ಕಾರ ಹೆಂಗೆ ನಡೆದಿದೆ ಅಂತಂದು ಅದು ತೋರಿಸ್ತದೆ. ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ, ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಜ್ಞಾನ ದೇಗುಲ ಕೈ ಮುಗಿದು ಬಾ ಅಂತ ಹೇಳಿದ್ರೆ ಏನೋ ಸೆಕ್ಯುಲರಿಸಮ್ಗೆ ಅಪಚಾರ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡುವಂಥ ಒಂದು ಮಾನಸಿಕತೆ ಇದೆ, ಬೇರೆ ಏನೂ ಇಲ್ಲ. ಜ್ಞಾನ ಜಾಸ್ತಿ ಆದರೆ ಪ್ರಶ್ನೆ ಮಾಡುವಂಥ ಹಂಬಲವೂ ಕೂಡ ಜಾಸ್ತಿ ಆಗ್ತದೆ. ಸರ್ಕಾರ ಎಷ್ಟು ಹೊತ್ತು ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಸ್ಮೆಂಟಿನ ಒಂದು ಪರಾಕಾಷ್ಠೆಯನ್ನು ತಲುಪಿದ್ದಾರೆ, ಹೈಟ್ ಆಫ್ ಅಪೀಸ್ಮೆಂಟ್ ತಲುಪಿದ್ದಾರೆ ತುಷ್ಟೀಕರಣದ್ದು ಅಂತ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಮತ್ತು ಕುವೆಂಪು ಅವರ ಒಂದು ಇದೇ ಇದೆ, ಕುವೆಂಪು ಅವ್ರಿಗೂ ಅಪಮಾನ ಇದೆ. ಇನ್ನು ಕಾಂಗ್ರೆಸ್ ನಾಯಕರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಬದಲಾವಣೆ ಮಾಡೋಕೆ ನಾವೇನು ಸಾಹಿತಿಗಳ ಅಂತ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ರೆ ಬಿಜೆಪಿಯವರಿಗೆ ಬೇರೆ ಏನ್ ಕೆಲಸ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಪ್ರಶ್ನಿಸೋ ಅಂದ್ರೆ ಇದರಲ್ಲಿ ತಪ್ಪೇನಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಹಿತಿಗಳಲ್ಲ ಬದಲಾವಣೆ ಮಾಡ್ತೀವಿ. ವೈ ಶುಡ್ ವಿ ಚೇಂಜ್ ಈಸ್ ರೈಟಿಂಗ್ಸ್? ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ? ಸರ್ ಮಾಡ್ತಿಲ್ಲ, ಅವ್ರಿಗೇನು ಬೇರೆ ಕೆಲಸ ಇಲ್ಲ. ಬರೀ ತಪ್ಪು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಷ್ಟೇ. ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನು ಕೆಡಿಸುವಂಥ ಕೆಲಸ ಯಾವುದೂ ಮಾಡ್ತಾರೆ. ಬದಲಾವಣೆ ಯಾವಾಗಲೂ ಸಹಜ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಏನು ಹೇಳ್ತಾರೆ. ಯಾವಾಗಲೂ ನಾವು ನಮ್ಮ ಸಮಾಜದ ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗಬೇಕಾಗ್ತದೆ. ಆಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಇನ್ನು TV9 ವರದಿ ಬೆನ್ನಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ತಿದೆ. ವಿಜಯಪುರದ ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗಿದೆ. ಮೊದಲಿದ್ದ ಘೋಷವಾಕ್ಯ ಬೋರ್ಡ್ನಲ್ಲಿ ಹಾಕಲಾಗಿದೆ ಅಂತ TV9ಗೆ ವಸತಿ ಶಾಲೆ ಪ್ರಾಂಶುಪಾಲ ದುಂಡಪ್ಪ ವಡಜೆ ಹೇಳಿದ್ರು. ಜ್ಞಾನ ದೇಗುಲ ಇದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಮೌಖಿಕ ಒಂದು ಆದೇಶದ ಮುಖಾಂತರ ಬೋರ್ಡನ್ನು ಬರೆಸಿ ಹಾಕಿಸಿದ್ದೇವೆ. ನಂತರ
ಅದು ಪೇಪರ್ನಲ್ಲಿ ಅಲ್ಲಿ ಪ್ರೆಸ್ನವರು ಸುದ್ದಿ ಮುಟ್ಟಿದಾಗ ಅವರು ನನಗೆ ಫೋನ್ ಮಾಡಿ ಕೇಳಿದಾಗ ನಂತರ ಮೇಲ್ಗಡೆ ಅದು ಫ್ಲೆಕ್ಸಲ್ಲಿ ಬರ್ಸಿರೋದನ್ನು ತೆಗೆದು ಹಾಕಿ ಮೂಲತಃ ಒಳಗಡೆ ಇರ್ತಕ್ಕಂಥ ಜ್ಞಾನ ದೇಗುಲಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ಬೋರ್ಡನ್ನು ಇಟ್ಟಿದ್ದೇನೆ. ಇಷ್ಟೋ ದಿನ ಮಂದಿರ, ಭಾಷೆ, ಜಾತಿ, ಧರ್ಮದ ಹೆಸರಲ್ಲಿ ರಾಜಕೀಯ ನಡೆಯುತ್ತಿತ್ತು. ಈಗ ವಿದ್ಯಾ ಕೇಂದ್ರಗಳಲ್ಲೂ ರಾಜಕೀಯದ ವಾಸನೆ ಕಂಡು ಬರ್ತಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಸದನದಲ್ಲೂ ಈ ಘೋಷವಾಕ್ಯ ಬದಲಾವಣೆ ವಿಚಾರ ಪ್ರಸ್ತಾಪಕ್ಕೆ ಬಂತು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕುವೆಂಪುಗೆ ಅವಮಾನಿಸುವ ರೀತಿಯಲ್ಲಿ ಇದನ್ನ ಬದಲಾಯಿಸಿದ್ದಾರೆ ಅಂತ ಕಿಡಿಕಾರದ್ರು. ಇದೇ ವೇಳೆ ಕುವೆಂಪುಗೆ ಅಪಮಾನ ಅಂತ ಅಶ್ವಥ್ ನಾರಾಯಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಗ ಕುವೆಂಪು ಪಾಠ ತೆಗೆದಂತವರು ನೀವು ಅಂತ ಕೃಷ್ಣ ಬೈರೇಗೌಡ ತಿರುಗೇಟನ್ನ ಕೊಟ್ರು. ಈ ವೇಳೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಮಾತಿನ ಜಟಾಪಟಿಯೂ ನಡೆದು ಹೋಯಿತು. ಎರಡೇ ನಿಮಿಷದಲ್ಲಿ ಸರ್ಕಾರಕ್ಕೆ ಹೇಳ್ಬೇಕಲ್ಲ ಯಾವ ಸಬ್ಜೆಕ್ಟ್ ಏನಂತ ಹೇಳಿ. ಎಲ್ಲ ಕೊಟ್ಟಿದ್ದೇನೆ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ, ಕೊಟ್ಟಿದ್ದಾರಂತ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ದಾನೆ. ಇಲ್ಲ, ಯಾರ ಕೈಯಲ್ಲಿ? ಮಾನ್ಯ ಸಭಾಧ್ಯಕ್ಷ, ನನ್ನ ಕೈಯಲ್ಲಂತೂ ಕೊಡ್ಲಿಲ್ಲ. ಯಾರ ಕೈಯಲ್ಲಿ ಕೊಟ್ಟದ? ಯಾರ ಕೈಯಲ್ಲಿ? ಇಲ್ಲ, ಬಂದಿದ್ದಾರೆ. ಬಂದ ಎಲ್ಲಿಂದ ಪೋಸ್ಟಲ್ಲಿ ಬರ್ತದ? ಅಲ್ಲ, ಕೈಯಲ್ಲಿ ಕೊಡ್ಬೇಕು. ಎರಡೇ ನಿಮಿಷ ಪ್ರಸ್ತಾಪ ಮಾಡಿದೆ, ಎರಡೇ ನಿಮಿಷ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಪ್ರಸ್ತಾಪ ಆಗಿದೆ. ವಸತಿ ಶಾಲೆಗಳ ಪ್ರವೇಶ ದ್ವಾರದ ಘೋಷವಾಕ್ಯ ಏನು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಏನಿತ್ತು, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರ ಇವತ್ತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ. ತಮ್ಮ ಮೂಲಕ ಇವತ್ತು ಸದನದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ, ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ಪ್ರಮುಖ ದ್ವಾರದಲ್ಲಿ ಬರೆದಿರ್ತಕ್ಕಂಥದ್ದು. ನಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಕುವೆಂಪುರವರ ಒಂದು ಸಾಲುಗಳು ಇದು. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಅವರ ವಾಟ್ಸಪ್ಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗ 0 ಅವರಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ ಒಂದೇ ನಿಮಿಷ ಮುಗಿಸ್ತೇನೆ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಅವರ ವಾಟ್ಸಪ್ಪಲ್ಲಿ ಹರಿದಾಡಿರ್ತಕ್ಕಂಥ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದು ರೀತಿ ಕುವೆಂಪು ಅವರಿಗೆ ಅವಮಾನವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದೆ. ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರ್ಮಿಕ ಹಬ್ಬವನ್ನ ಆಚರಣೆ ಮಾಡಬಾರ್ದು ಅಂತೇಳಿ ಸುತ್ತೋಲೆ ಹೊರಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ. ಅದನ್ನ ವಾಪಸ್ ಹಿಂಪಡೆದಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಏನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಒಬ್ಬ ಸರ್ಕಾರಿ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಇವತ್ತು ಮಾಡಿ ಇವತ್ತು ಶಾಲೆಗಳಲ್ಲಿ ಇವತ್ತು ಅದು ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ನನ್ನ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ಏನಾಗ್ತಾ ಇದೆ ಸರ್ಕಾರದಲ್ಲಿ ಅಂತಕ್ಕಂಥದ್ದು. ಇವತ್ತು ಒಂದು ರೀತಿ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಒಬ್ಬ ಅಧಿಕಾರಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಸರಿಯಲ್ಲ ಅಂತ ಇವತ್ತು ಧಾರ್ಮಿಕ ಸರ್ಕಾರ ಗಮನಕ್ಕೆ ತಂದಿರಲ್ಲ, ಶೂನ್ಯ ವೇಳೆಯಲ್ಲಿ ತಂದಿದ್ದೀರಿ, ಸರ್ಕಾರ ನಾಳೆ ಉತ್ತರ ಕೊಡ್ತದೆ. ಈಗ ನಾವು ಕೇಳ್ತಿರೋದು ಸಭಾಧ್ಯಕ್ಷರೇ, ಆಯ್ತು ಉತ್ತರ ಕೊಡ್ತಾರೆ. ಅಲ್ಲ, ದೇವಾಕ್ಯ ಚೇಂಜ್ ಮಾಡಿದ್ದಾರೆ, ಕೊಟ್ಟಿರುವಂತ ಅಧಿಕಾರ ಪ್ರಧಾನ ಕಾರ್ಯದರ್ಶಿ ಈಗ ಅಲ್ಲ ಸರ್ಕಾರದಿಂದ. ಈಗ ಪತ್ರಿಕಾದಲ್ಲಿ ಬಂದ ವಿಚಾರ ತಾವು ಪ್ರಸ್ತಾವನೆ ಮಾಡಿದ್ದೀವಿ. 0 ಅವರಲ್ಲಿ ಮುಗೀತು. ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ, ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ. ಇದಕ್ಕಿಂತ ಜಾಸ್ತಿ ಇದು ಆಯ್ತು, ಒಂದು ಚರ್ಚೆ ಹಾಕಿದ್ರಲ್ಲಿ ಉತ್ತರ ಕೊಡ್ಲಿ ಸರ್ಕಾರ. ಅಪಮಾನ ಮಾಡೋದು ಸರಿಯಲ್ಲ ಅಂತ ಚರ್ಚೆ ಮಾಡಬೇಡಿ. ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ವಾಸ್ತವ ಉತ್ತರವನ್ನ ಕೊಡ್ತೇವೆ.
ಇನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ, ಆದ್ರೆ ನೋಡಿ, ಝೀರೋ ಚರ್ಚೆ ಮಾಡಲಿಕ್ಕೆ ಹೋಗ್ಬೇಡಿ. ಒಂದು ಇನ್ನು ವಿಧಾನ ಪರಿಷತ್ನಲ್ಲೂ ಕೂಡ ಈ ಘೋಷವಾಕ್ಯ ಬದಲಾವಣೆಯ ಗದ್ದಲವನ್ನ ನಾವು ಕಾಣಬಹುದಾಗಿತ್ತು. ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿಯ ನಾಯಕರು ಮೇಲ್ಮನೆಯಲ್ಲೂ ಕೂಡ ಬಹಳ ಕೆಂಡಾಮಂಡಲರಾದ್ರು. ಪರಿಷತ್ನಲ್ಲೂ ಕೂಡ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ರವಿಕುಮಾರ್ ಅವರು. ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿ ಸಭಾಪತಿಗಳು ಹೇಳ್ತಾರೆ. ನೋಟಿಸ್ ಕೊಟ್ರೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ಸಭಾಪತಿಗಳು ಆ ನಂತರದಲ್ಲಿ ಹೇಳ್ತಾರೆ. ಸರ್ಕಾರಕ್ಕೆ ಏನು ಬೇರೆ ಕೆಲಸ ಇಲ್ವಾ? ಇಂಥದ್ದೆಲ್ಲ ಮಾಡ್ತೀರಾ? ಎಲ್ಲರೂ ಸರ್ಕಾರಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಇಂಥದ್ದೇ ಮಾಡ್ತಾ ಇರ್ತೀರಾ? ಅಲ್ಲ, ಸರ್ಕಾರಕ್ಕೆ ಏನೂ ಕೆಲಸ ಇಲ್ವಾ? ಈಗ ಆರೋಗ್ಯ ಮಂತ್ರಿಗಳು ಕೇಳಿ, ವಿಷಯದ ಗಂಭೀರತೆಯನ್ನು ಇಟ್ಟುಕೊಂಡು ನಾವು ಸದನದಲ್ಲಿ ಚರ್ಚೆ ಮಾಡುವಾಗ ನೀವು ಅವಕಾಶ ಮಾಡಿಕೊಡದೇ ಇದ್ರೆ ಬಾವಿಗಿಳಿತಾರೆ. ಬೇರೆ ನೋಟಿಸ್ ಅನ್ನ ಕೊಡಿ, ಬಾವಿಲಿ ಯಾರು ಮಾತಾಡಬೇಡಿ. ಹೇಳಿ, ಪಾಯಿಂಟ್ ಆಫ್ ಆರ್ಡರ್ ಶೂನ್ಯ ವೇಳೆನಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಗುಂಡಾಗಳಿಗೆ ಧಿಕ್ಕಾರ, ಬಿಜೆಪಿ ಅವರಿಗೆ ಧಿಕ್ಕಾರ. ನಿಮ್ಗೇನು ಮಾನ